ಹೆಣ್ಣು ಹೊನ್ನು ಮಣ್ಣಿಗಾಗಿ ಎಂತೆಂಥ ಯುದ್ಧಗಳೇ ನಡೆದೋಗ್ಬಿಟ್ಟಿದೆ. ಮಹಾಭಾರತ ರಾಮಾಯಣವೇ ನಡೆದೋಯ್ತು ಅಲ್ವಾ? ಈಗ 5 ರೂಪಾಯಿ ಕುರ್ಕುರೆ ಪ್ಯಾಕೆಟಿಗೆ ಹಾ ಏನ್ರಿ ಈ ಮಟ್ಟಕ್ಕೆ? ಅಥವಾ ಹಳೆ ವೈಷಮ್ಯ ಈ ರೀತಿಯಾಗಿ ತೀರಿಸ್ಕೊಡ್ರಿ, ಇದೊಂದು ಕಾರಣ ಬೇಕಾಗಿತ್ತು. ಏನು ಮಾಡಿದ್ರು 5 ರೂಪಾಯಿ ಕುರ್ಕುರೆ ಎಕ್ಸ್ಪೈರ್ಡ್ ಆಗಿದ್ದಕ್ಕೆ? ಅದರ ವರದಿ ಇದೆ ನೋಡಿ. 5 ರೂಪಾಯಿ ಕುರ್ಕುರೆ ವಿಚಾರಕ್ಕೆ ಡಿಶುಮ್ ಬಂಧನದ ಭೀತಿ, ಊರು ತೊರೆದ 20ಕ್ಕೂ ಹೆಚ್ಚು ಜನ, ಹೋಟೆಲ್ ಧ್ವಂಸ, ಕುಟುಂಬಗಳ ಮಾರಾಮಾರಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಹೊಡೆದಾಟಗಳು, ಯುದ್ಧಗಳೇ ನಡೆದಿದೆ. ಕೆಲವೊಂದು ಸಾರಿ ಕ್ಷುಲ್ಲಕ ಕಾರಣಗಳಿಂದ ಪರಸ್ಪರ ಹಲ್ಲೆಗಳು ನಡೆಯೋದು ಸಾಮಾನ್ಯವಾಗಿದೆ. ಆದರೆ ಇಲ್ಲಿ ಕೇವಲ 5 ರೂಪಾಯಿ ಕುರ್ಕುರೆ ವಿಚಾರಕ್ಕೆ ಮಾರಾಮಾರಿಯೇ ಆಗ್ಬಿಟ್ಟಿದೆ. 10ಕ್ಕೂ ಹೆಚ್ಚು ಜನರು ಆಸ್ಪತ್ರೆ ಪಾಲಾದ್ರೆ ಕೆಲವರು ಬಂಧನದ ಭೀತಿಯಿಂದ ಗ್ರಾಮವನ್ನೇ ತೊರೆತಿದ್ದಾರೆ. ಹೀಗೆ ಚಲ್ಲಾಪಿಲ್ಲಿಯಾಗಿರುವ ಹೋಟೆಲ್ನ ಸಾಮಗ್ರಿಗಳು, ಹಲ್ಲೆಯಿಂದ ರಕ್ತಸಿಕ್ತರಾಗಿರುವ ಯುವಕರು, ಹಲ್ಲೆ ನಡೆಸಲು ದೊಣ್ಣೆ ಹಿಡಿದು ಓಡಾಡ್ತಾ ಇರುವ ಗುಂಪು, ಹಲ್ಲೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ಹೊರಹಾಕ್ತಾ ಇರುವ ಮಹಿಳೆಯರು. ಹೌದು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊನ್ನೆಬಾಗಿ ಗ್ರಾಮದಲ್ಲಿ. ಕೇವಲ 5 ರೂಪಾಯಿ ಕುರ್ಕುರೆ ಪ್ಯಾಕೆಟ್ ವಿಚಾರಕ್ಕೆ ಕುಟುಂಬಗಳ ಮಧ್ಯೆ ಗಲಾಟೆಯೇ ಆಗಿ ಹೋಗಿದೆ. ಪರಸ್ಪರ ಬಡದಾಡಿಕೊಂಡಿದ್ದಾರೆ. ಈ ಪ್ರಕರಣ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಹೊನ್ನೆಬಾಗಿಯ ಅತೀಫುಲ್ಲಾ ಫ್ಯಾಮಿಲಿ ಹಾಗೂ ಸದ್ದಾಂ ಫ್ಯಾಮಿಲಿಯ ನಡುವೆ ಕುರ್ಕುರೆ ಪ್ಯಾಕೆಟ್ ವಿಚಾರಕ್ಕೆ ಬಡದಾಟವಾಗಿದೆ. ಅತೀಫುಲ್ಲಾ ಅದೇ ಗ್ರಾಮದಲ್ಲಿ ಕಿರಾಣಿ ಅಂಗಡಿ ನಡೆಸ್ತಿದ್ದ. ಅದೇ ಅಂಗಡಿಯಲ್ಲಿ ಸದ್ದಾಂ ಕುಟುಂಬದ ಮಕ್ಕಳು ಕುರ್ಕುರೆ ಖರೀದಿ ಮಾಡಿದ್ರು. ಆದ್ರೆ ಎಕ್ಸ್ಪೈರಿ ಆದ ಕುರ್ಕುರೆಯನ್ನ ಮಾರಾಟ ಮಾಡ್ತಿದ್ಯಾ, ಬೇರೆಯದ್ ಕೊಡು ಅಂತ ಕೇಳಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಮಾತಿನ ಚಕಮಕಿ ಮಿತಿಮೀರಿ 2 ಕುಟುಂಬಗಳ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈ ಬಗ್ಗೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 30-40 ಜನ ಬಂದು ಕಣ್ಗಿಂದಲೇ ಹೊಡೆದಿರೋದು. ಬರೀ ಕುರೆ ಮೊನ್ನೆ ದಾನ್ಲೆ ಆಗಿತ್ತು, ಮಂಗಳವಾರ ದಿನ ದಾನ್ಲೆ ಆಗಿತ್ತು. ಅದು ಮಂಗಳವಾರ ಆಗಿ ನಾನು ನಮ್ಮ ಮನೆಯವರಿಗೆ ಹೊಡೆದ್ರ ಅಂತ ನಾನು ಕಂಪ್ಲೇಂಟ್ ಕೊಟ್ಟೆ ಹೋಗಿ 3 ಮೇಲೆ. ಆ 3 ಮೇಲೆ ಕೊಟ್ಟಿದ ಮೇಲೆ ಅವ್ರು ನಮಗೆ 12 ಜನ ಕೊಟ್ಟರು. ಆ ವಿಚಾರಕ್ಕೂ ಏನು ಇದು ಅವರಿಗೂ ನಮಗೆ ಇದು ಮಾಡ್ಕೊಂಡು ಬಂದು ಮನೆಗಿದ್ದಾಗ ನಮ್ಮ ಮಳಿ ಮಯ ಇಲ್ಲಿ ಒಬ್ಬನ ಊಟ ಕೊಡ್ತಿದ್ದ, ಇಬ್ಬರು ಊಟ ಮಾಡ್ತಿದ್ರು. ಒಬ್ಬನ ಅಲ್ಲಿದ್ದ, ಆಗ ಅಂಗಡಿಯಾಗ ಒಬ್ಬನ ಬರೀ 4 ಬಿಟ್ಟು ಯಾರು ಇದ್ದಿಲ್ಲ ಹೋಟ್ಲಾಗೆ. 4ರಿಂದ ಅವ್ರ ಕಾರ್ನಾಗೆ ಕಾಲು ಇದೆ ಏನು ಕಣ್ಣಿಗೆ ತುಂಬ್ಕೊಂಡ್ಬಂದು ಎಲ್ಲರಿಗೂ ಹೊಡೆದ್ರು ಸಾವತ್ತು. ಅತೀಫ್ ಕುಟುಂಬಸ್ಥರು ಏಕಾಏಕಿ ಕಾರ್ನಲ್ಲಿ ಬಂದು ಸದ್ದಾಂನ ಹೋಟೆಲ್ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದ್ದಾರೆ. ದೊಣ್ಣೆ ಹಿಡಿದು 20ಕ್ಕೂ ಹೆಚ್ಚು ಜನರು ಹೋಗ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 2 ಕಡೆಯವರಿಂದಲೂ ಕೂಡ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 20ಕ್ಕೂ ಹೆಚ್ಚು ಜನರು ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಾರೆ. ಸರ್, ಅವ್ರ ಅಪ್ಪನ ಮಣ್ಣು ಸತ್ತು ಅಂತ ಬಂದು ನಮ್ಮ ಮಕ್ಳಿಗೆ ಹೊಡೆದಿದ್ದಾರಲ್ಲ ಅಂತ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ ಅದು ತೋರಿಸ್ಕೊಡ್ಬೇಕು. ನಮಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸಿಲ್ಲ ಅಂದರೆ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಮಂಗಳೂರಿನಲ್ಲಿ ಒಬ್ಬ ಇದ್ದಾನೆ, ಶಿವಮೊಗ್ಗದಲ್ಲಿ ಒಂದು 4-5 ಜನ 10 ಜನ ಇದ್ದಾರೆ. ನುಗ್ಗಿ ಹೊಡಿತೀವಿ, ಹೆಣ್ಮಕ್ಳಿಗೆಲ್ಲ ಹೊಡಿತೀವಿ ನಾವು ಅಂತ ಅವ್ರು ಹೇಳಿದ್ರೆ ರೌಡಿ ಜಂಪ್ ಮಾಡ್ತಾ ಇದ್ದಾರಲ್ಲ ಅವರು, ನಮ್ಮಂತ ಹೇಳ್ಬಾರ್ದು. ಹೊನ್ನೆಬಾಗಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣವಿದೆ. ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಹಲ್ಲೆ ನಡೆಸಿದವರು ಊರು ಬಿಟ್ಟರೆ ಹಲ್ಲೆಗೊಳಗಾದವರು ಆಸ್ಪತ್ರೆ ಸೇರಿದ್ದಾರೆ. ಪುನೀತ್ ತಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.